ತಂಬಾಕಿಗೆ 350 ರು ಸರಾಸರಿ ಬೆಲೆ ಸಿಕ್ಕದಿದ್ದರೆ ನಷ್ಟವಾಗುತ್ತದೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರು ತಿಳಿಸಿದರು. ಅವರು ತಾಲೂಕಿನ ಕಟ್ಟೆಮಳಲವಾಡಿ ತಂಬಾಕು ಹರಾಜು ಮಾರುಕಟ್ಟೆಗೆ ಭೇಟಿ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್, ತಾಲೂಕು ಅಧ್ಯಕ್ಷ ಬೆಂಕಿಪುರ ಚಿಕ್ಕಣ್ಣ, ಸೀರೆನಹಳ್ಳಿ ಬಸವರಾಜು, ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ರಸಗೊಬ್ಬರ ಬೆಲೆ ಆಗಿರ್ಬೋದು, ಹೂವಿನ ಬೆಲೆ ಆಗಿರ್ಬೋದು, ಉತ್ಪನ್ನ ವೆಚ್ಚ ಜಾಸ್ತಿ ಆಗ್ತದೆ ವರ್ಷ. ಆದರೆ ಬೆಲೆ ಮಾತ್ರ ಆ ರೀತಿ ಹೆಚ್ಚಿಗೆ ಆಗ್ತಾ ಇಲ್ಲ. ಈಗ ರೈತರಿಗೆ ಕನಿಷ್ಠ 350 ರೂಪಾಯಿ ಸರಾಸರಿ ಸಿಗೋಗ್ಬಿಟ್ರೆ ರೈತರು ಇದರಲ್ಲಿ ಲಾಭ ಇಲ್ಲ, ನಷ್ಟ ಆಗುತ್ತೆ. ಇನ್ನು ಗಂಭೀರವಾಗಿ ಕೇಂದ್ರ ಸರ್ಕಾರ ಪರಿಗಣಿಸಬೇಕಂತ ನಾವು ಒತ್ತಾಯ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಚೇತರಿಗಳು ಬರ್ತಾ ಇದ್ದಾರೆ. ಅವ್ರನ್ನ ನಾವು ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಕುಮಾರ್ ಮತ್ತು ಎಲ್ಲ ಬಂದು ರೈತರನ್ನ ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಅವ್ರ ಮನವರಿಕೆ ಮಾಡಿಕೊಟ್ಟು ಕನಿಷ್ಠ ಹೈ ಕ್ವಾಲಿಟಿ 450ಕ್ಕಿಂತ ಜಾಸ್ತಿ ಮೇಲೆ ಹೋಗುತ್ತೆ. ಅವರೇಜ್ 350 ರೂಪಾಯಿ ನಮಗೆ ಬಂದರೆ ಕನಿಷ್ಠ ಬದುಕಬಹುದು ರೈತರು. ಇಲ್ಲಾಂದರೆ ರೈತರು ಸಾಲದ ಸುಳಿಲೇಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರದ ವಾಣಿಜ್ಯ ಮಂತ್ರಿಯಲ್ಲಿ ಒತ್ತಡ ತನ್ನಿ ಅನ್ನೋದು ಚೇರ್ಮನ್ ಮುಖಾಂತರ ನಾವು ಇವತ್ತು ಒಂದು ಒತ್ತಾಯ ಮಾಡ್ತೀವಿ. ಅದಕ್ಕೆ MP ಬರ್ತಾರೆ, ನಮ್ಮ ಜಿಲ್ಲೆ MP. ಅವರು ಕೂಡ ಮೊದಲೇ ಭೇಟಿ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರು ಒತ್ತಾಯ ಪತ್ರ ಕೊಟ್ಟಿದ್ದಾರೆ. ಮತ್ತೊಂದು ಸಲ ಅವರು ಡಿಮಾಂಡ್ ಮಾಡಿ ರಾಜ್ಯದ MP ಕಳಿಸಿ, ರಾಜ್ಯದ MP ಸೇರಿಸಿ ನಮ್ಮ ಸಮಸ್ಯೆಗೆ ಇಡೀ 28 MP ಮತ್ತು ರಾಜ್ಯಸಭಾ ಸದಸ್ಯರುಗಳನ್ನು ಸೇರಿಸಿ ಒಂದು ಒತ್ತಾಯವನ್ನು ಪ್ರಧಾನಮಂತ್ರಿ ಮತ್ತು ವಾಣಿಜ್ಯ ಮಂತ್ರಿ ನೀಡಿ ರೈತರು ನೆರವೇರಬೇಕಂತ ಒತ್ತಾಯ ಮಾಡ್ತೀನಿ. ಚೆನ್ನಾಗಿ ಬರೋದು TV ನೋಡಿದ್ದೀನಿ ನಾನು. ಚೇರ್ಮನ್ ಹೇಳ್ತಾನೆ